ಮೈಸೂರು ಭಾಗ ಯಾಕೆ ಅಭಿವೃದ್ಧಿ ಅಷ್ಟು ಆಯ್ತು ಅಂದ್ರೆ ಆ ಮೈಸೂರು ಮಹಾರಾಜರದ ಒಂದು ದೊಡ್ಡ ಕೊಡುಗೆ ಇದೆ. ನಮ್ಮಲ್ಲಿ ಯಾರ್ರಿ ಆದಿಲ್ ಸಾಯಿ, ಬರೀದ್ ಸಾಯಿ, ಕುತುಬ್ ಸಾಯಿ, ಮೊಹಮ್ಮದ್ ಸಾಯಿ ಅವರೇ. ನೀವು ಹೇಳ್ಬೇಕಲ್ಲ, ಒಂದು 14,500 ರೂಪಾಯಿ ಒಂದು ಟನ್ನಿಗೆ ಉಳಿತಿದ್ರ ಇವತ್ತಿನ ಎಲ್ಲಾ ಸಕ್ಕರೆ ಕಾರ್ಖಾನೆ ಮಾಲಕರು ಹೆಲಿಕಾಪ್ಟರ್ ಇಡ್ತಿದ್ರಿಲ್ರಿ ಲಕ್ಷ್ಮಣ್ಣನವ್ರ. ಇದನ್ನ ಚಾಲೆಂಜ್ ಮಾಡ್ತೇನೆ. ನನಗೆ 14,000 ರೂಪಾಯಿ ಒಂದು ಟನ್ನಿಗೆ ಉಳಿತಿದ್ರ ಇವತ್ತು ನನ್ನ ಸಕ್ಕರೆ ಕಾರ್ಖಾನೆ ಅವ್ರಿಗೆ ಮಾಡ್ಲಿಕ್ಕೆ ಹೋಗ್ತೇನೆ. ಈಗ ನಮ್ದು ಒಂದು ಬೋರ್ಡ್ ಮಾಡ್ರಿ ಅಧ್ಯಕ್ಷರೇ, ನೀವು 150 ಕೋಟಿ ಕೊಡ್ರಿ, ನಮ್ಗೆ ತಕ್ಕರಲ್ಲಿ 5,000 ಕೋಟಿ ಕೊಡ್ತಿರಲ್ಲ, 7,500 ಕೋಟಿ ಕೊಡ್ರಿ. ನಮಗೂ ಒಂದು 5,000 ಕೋಟಿ ಕೊಡ್ರಿ. ಮುಂಬೈ ಕರ್ನಾಟಕ ಏನು ಇದನ್ನು ಭಾಳ ಅಭಿವೃದ್ಧಿ ಆಗೈತೆ ಹೇಳಿ, ಇಲ್ಲೂ ಏನೂ ಅಭಿವೃದ್ಧಿ ಆಗಲ್ಲ. ಮೈಸೂರು ಭಾಗ ಯಾಕೆ ಅಭಿವೃದ್ಧಿ ಅಷ್ಟಾಯ್ತು ಅಂದರೆ ಆ ಮೈಸೂರು ಮಹಾರಾಜರದ್ದು ಒಂದು ದೊಡ್ಡ ಕೊಡುಗೆ ಇದೆ. ಅವರು ತಮ್ಮ ಮನೆಯನ್ನ ಬಂಗಾರ ಒತ್ತಿ ಇಟ್ಟು ಕೃಷ್ಣರಾಜ ಸಾಗರ ಕಟ್ಟಿ ಯಾವಾಗ ನಿರ್ವಹಣೆ ಮಾಡ್ಯಾರ್ತೇಳಿ ಮೈಸೂರು ಭಾಗ ಅಭಿವೃದ್ಧಿ ಆಗಿದೆ. ನಮ್ಮಲ್ಲಿ ಯಾರ್ರಿ ಆದಿಲ್ ಸಾಯಿ, ಬರೀದ್ ಸಾಯಿ, ಕುತುಬ್ ಸಾಯಿ, ಮೊಹಮ್ಮದ್ ಸಾಯಿ ಅವರೇ ಬರೇ ಕಟ್ಟ್ಯಾರ ನೋಡ್ರಿ. ಗುಮ್ಮಟಗಳು ಎಲ್ಲ ಊರು ತುಂಬ ಅವೇ. ಮ್ಯಾಗಿಂದ ಹಿಂಗೆ ಡ್ರೋನ್ ಬಿಟ್ರೆ, ನಾನು ಬಿಜಾಪುರದಾಗ ಒಮ್ಮೆ ನಮ್ಮ ಮುನಿರತ್ನ ಬಂದಿದ್ರು ಮಂತ್ರಿ ಇದ್ದಾಗ, ಅಧ್ಯಕ್ಷರೇ ನನಗೆ ಫೋನ್ ಮಾಡಿದ್ರು, ಆ ಹೆಲಿಕಾಪ್ಟರ್ನ ಬಂದು ಇಳಿದು ಯತ್ನಾಳನ್ನ ಇಟ್ಟು ಅದಾವಲ್ಲ ಇವೆಲ್ಲ ಆ ಬರೇ ಗುಮ್ಮಟರೇ ಕಾಡ್ಸೋದು, ಇದ್ರಾಗ ನೀ ಹೆಂಗೆ ಆರಿಸಿ ಬರ್ತೀಯ ಅಂತ ಕೇಳಿದ್ರು. ಬಿಜಾಪುರ ಹಾಗೆ, ಬೀದರು ಹಾಗೆ, ಕಲಬುರಗಿ ಹಾಗೆ, ರಾಯಚೂರು ಹಾಗೆ, ಸ್ವಲ್ಪ ಬೆಳಗಾವ ಮುಂಬೈ ಸಮೀಪದಿಂದ ಡೆವಲಪ್ಮೆಂಟ್ ಆಯ್ತು. ಅಧ್ಯಕ್ಷರಲ್ಲಿ ತಾವು ನೋಡ್ತೀವಿ, ನೀವು ನಿಮ್ಮ ಕಡೆ ಭಾಳ ಗಂಭೀರವಾಗಿ ನೋಡ್ತಾ ಇದ್ದೀನಿ, ತಾವು ನಗ್ತಾ ಇಲ್ಲ, ಅದಕ್ಕೆ ನನಗೆ ಸಮಸ್ಯೆ ಆಗಿದೆ. ಅಧ್ಯಕ್ಷರೇ, ಇವತ್ತು ಈ ಕರ್ನಾಟಕದ ಉತ್ತರ ಕರ್ನಾಟಕದಲ್ಲಿ ಸುಮಾರು 58 ಸಕ್ಕರೆ ಕಾರ್ಖಾನೆ. ಈ ರೈತರು ಮುಗ್ಧರಾದಾರೆ, ಪಾಪ ಅವ್ರಿಗೇನೂ ಗೊತ್ತಿಲ್ಲ. ಕೆಲವೊಂದು ಸೋಕಾಲ್ಡ್ ಟೆಕ್ನಾಲಜಿ ಮತ್ತು ಏನದು ಎಲ್ಲ ತಿಳುವಂತಹ ಒಬ್ರು ಕೆಲವೊಂದು ಮಂದಿ ಅದಾರೆ, ಮೇಧಾವಿಗಳು. ಅವ್ರು ಏನು ಕೊಡ್ತಾರೆ, 1 ಟನ್ ಕಬ್ಬನ್ನು ನುರಿಸಿದ್ರೆ ಒಂದು ಸಕ್ಕರೆ ಕಾರ್ಖಾನೆಗೆ 14,500 ರೂಪಾಯಿ ಉಳಿತಾವು. ಮತ್ತು ರೈತರು ಅವಾಗ 3,500 ಬೇಡೋದು ಏನು ತಪ್ಪೈತೆ ಅಧ್ಯಕ್ಷರೇ? ನೀವು ಹೇಳ್ಬೇಕಲ್ಲ, 14,500 ರೂಪಾಯಿ ಒಂದು ಟನ್ನಿಗೆ ಉಳಿತಿದ್ರ ಇವತ್ತಿನ ಎಲ್ಲ ಸಕ್ಕರೆ ಕಾರ್ಖಾನೆ ಮಾಲಕರು ಹೆಲಿಕಾಪ್ಟರ್ ಇಡ್ತಿದ್ರಿಲ್ರಿ ಲಕ್ಷ್ಮಣ್ಣನವ್ರ? ಇಡ್ತಿದ್ರಿಲ್ಲ? ಯಾಕೆ ಹೇಳ್ತಾರೆ ನೋಡ್ರಿ ಅಧ್ಯಕ್ಷರೇ, ನಾನು ಇಲ್ಲಿ ಲೆಕ್ಕನೇ ಕೊಡ್ತೀನಿ, ಇದನ್ನ ಚಾಲೆಂಜ್ ಮಾಡ್ತೀನಿ. ನನಗೆ 14,000 ರೂಪಾಯಿ ಒಂದು ಟನ್ನಿಗೆ ಉಳಿತಿದ್ರ ಇವತ್ತು ನನ್ನ ಸಕ್ಕರೆ ಕಾರ್ಖಾನೆ ಅವರಿಗೆ ಮಾಡ್ಲಿಕ್ಕೆ ಕೊಡ್ತೇನೆ. ನಮ್ಮ ಸಕ್ಕರೆ ಕಾರ್ಖಾನೆ ಮಾಡಿದ್ವಿ ಅಧ್ಯಕ್ಷರೇ. 10 ವರ್ಷದಿಂದ ಪಿ ಚಿದಂಬರಂ ಅವರ ಮಗಳ ಒಂದು ಕಾರ್ಖಾನೆ ಮೊದಲು ರಾಜರಾಜೇಶ್ವರಿ ಇತ್ತು, ಅವರು ಅಲ್ಲಿ ಮಾಡಲಿಕ್ಕೆ ಆಗಲಿಲ್ಲ, ಓಡೋದ್ರು. ಹೈದರಾಬಾದ್ ಒಂದು ಕಂಪ್ನಿ ಅವ್ರು ಮಾಡಲಿಕ್ಕೆ ಆಗಲಿಲ್ಲ, ಓಡೋದು. ಯಾಕಂದ್ರೆ ಚಿದಂಬರಂ ಒಂದು ಅದಕ್ಕೆ ಭೂಮಿ ಪೂಜೆ ಮಾಡಿದ್ರು. 10 ವರ್ಷದಿಂದ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನವ್ರ ಅಧ್ಯಕ್ಷರೇ ಆಕ್ಷನ್ಗೆ ಕರೆದ್ರೆ ಒಬ್ಬರು ಅದಕ್ಕೆ ಟೆಂಡರ್ ಹಾಕಲಿಲ್ಲ. ಅಲ್ಲಿ ರೈತರು ಬಂದು ನನ್ನ ಮನೆಗೆ ಬಂದು ನಮ್ಮ ಬಸವರಾಜ್ ಪಳ್ಳಿ ಸೇಡಮ್ಮನ ಕರ್ಕೊಂಡು ಬಂದು ಕೈ ಮುಗಿದು, ಏನಾರು ಮಾಡಿರಿ, ಪುಣ್ಯ ಕಟ್ಕೋರಿ, ಈ ಕಾರ್ಖಾನೆ ಮಾಡಿರಿ ಅಂತ ಹೇಳಿ ನಾವು ಕಾರ್ಖಾನೆ ಮಾಡಿದ್ರೆ ಅಧ್ಯಕ್ಷರೇ ಇಡೀ ಕರ್ನಾಟಕದಲ್ಲಿ ಒಂದು ಮಾಡೆಲ್ ನಾವು ಕಾರ್ಖಾನೆ ಮಾಡಿದ್ದೀವಿ. ನಮಗೇನು ರೈತರ ದುಡ್ಡು ತಿನ್ಬೇಕನ್ನುವಂಥ ಅಷ್ಟು ಕೀಳು ಮಟ್ಟಕ್ಕೆ ಅವಶ್ಯ ಇಲ್ಲ. ಯಾಕಂದ್ರೆ ಲಕ್ಷ್ಮಣ ಸವದಿಯವರು ಕಾಟಾ ಹೊಡಿದ್ರ ಬಗ್ಗೆ ಮಾತಾಡಿದ್ರು. ರೈತರು 2 ವರ್ಷ ಪಾಪ ಕಾಟಾ ಹೊಡಿದ್ರ ಬಗ್ಗೆ ಮಾತಾಡಿದ್ರು. ಆದರೆ ಏನು ಕ್ರಮ ಆಯಿತು? ನಾ ಹೇಳ್ತೀನಿ, ಬೇಕಾದಂಗೆ ಕಾಟ ಹಾಕ್ರಿ ನಾನು ಮುಂದೆ. ನಾ ಯಾರು ರೈತರನ್ನ ಕಾಟ ಹೊಡೆದು ಮೋಸ ಮಾಡಿ ರೊಕ್ಕ ಗಳಿಸೋ ಅವಶ್ಯಕತೆ ಇಲ್ಲ ಅಧ್ಯಕ್ಷರೇ. ಇವತ್ತು 1 ಟನ್ ಕಬ್ಬು ಅಧ್ಯಕ್ಷರೇ, ನಾನು ಭಾಗದ ಹೇಳ್ತೇನೆ, ನಾನು ಆ ಕಡೆ ರಿಕವರಿ ಹೆಚ್ಚಿರ್ಬೋದು ಬಿಡ್ಬೋದು, ಯಾರು ಮಾಡಿದ್ರು ಆ ಲೆಕ್ಕಾಚಾರನೇ ಹೇಳ್ತೀನಿ.